ನಿಮ್ಮ ಒಂದು ವರ್ಡ್‌ಪ್ರೆಸ್ ವೆಬ್‌ಸೈಟ್‌ಗೆ ವಿಸಿಟರ್ಸ್ ಡೈರೆಕ್ಟ್ ಆಗಿ ವಾಟ್ಸಾಪ್ ಮೆಸೇಜ್ ಮಾಡಬೇಕು ಅಂತಂದ್ರೆ, ಸೊ ಈ ವಿಡಿಯೋನ ಎಂಡ್‌ವರೆಗೂ ನೋಡಿ. ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ವಾಟ್ಸಾಪನ್ನು ಯಾವ ಥರ ನಾವು ಡೈರೆಕ್ಟ್ ಆಗಿ ನಮ್ಮ ವೆಬ್‌ಸೈಟ್‌ಗೆ ಇಂಟಿಗ್ರೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ನಾನು ರಾಜು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ವರ್ಡ್‌ಪ್ರೆಸ್ ವೆಬ್‌ಸೈಟ್‌ಗೆ ಒಂದು ವಾಟ್ಸಾಪನ್ನು ಯಾವ ಥರ ಕನೆಕ್ಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ಒಂದು ಕೋಡಿಂಗ್ ಬೇಕಾಗಿಲ್ಲ, ಏನೂ ಅವಶ್ಯಕತೆ ಇಲ್ಲ. ಸಿಂಪಲ್ ಸ್ಟೆಪ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ವಾಟ್ಸಪ್ ನಾವು ನಮ್ಮ ವೆಬ್‌ಸೈಟ್‌ಗೆ ಹಾಕೋದು ಯಾಕೆ ಇಂಪಾರ್ಟೆಂಟ್? ಟ್ರಸ್ಟ್ ಅನ್ನೋದು ಇಂಪ್ರೂವ್‌ಮೆಂಟ್ ಆಗುತ್ತೆ. ರೀತಿಯಾಗಿ ಲೀಡ್ಸ್ ಅನ್ನೋದು ಫಾಸ್ಟಾಗಿ ಜನರೇಟ್ ಆಗುತ್ತೆ. ಮತ್ತೆ ಸೇಲ್ಸ್ ಕೂಡ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ, ಡೈರೆಕ್ಟ್ ಆಗಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗೋಣ. ಸೊ, ಸಿಂಪಲ್ ಆಗಿ ಒಂದು ಪ್ಲಗಿನ್ ಬರುತ್ತೆ. ಸೊ, ಪ್ಲಗಿನ್ ಅನ್ನ ಯೂಸ್ ಮಾಡಿಕೊಂಡು ವಾಟ್ಸಪ್ ಯಾವ ಥರ ಕನೆಕ್ಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡ್ಬೋದು, ನಾನು ನನ್ನ ಒಂದು ವೆಬ್‌ಸೈಟ್‌ದು ಒಂದು ಡ್ಯಾಶ್ ಬೋರ್ಡ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ, ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇವಾಗ ಫಸ್ಟು ಇಲ್ಲಿ ನೋಡೋದು ಪ್ಲಗಿನ್ಸ್ ಮೇಲೆ ಬನ್ನಿ. ಸೊ, ಪ್ಲಗಿನ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ, ಪ್ಲಗಿನ್ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಎಷ್ಟು ಪ್ಲಗಿನ್ ಇನ್‌ಸ್ಟಾಲ್ ಇದೆ ಅಷ್ಟು ಇಲ್ಲಿ ಓಪನ್ ಆಗುತ್ತೆ. ಮೇಲ್ಗಡೆ ಆಡ್ ಪ್ಲಗಿನ್ ಅಂತ ಇದೆ ನೋಡಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಸರ್ಚ್ ಪ್ಲಗಿನ್ಸ್ ಅಲ್ಲಿ ಸರ್ಚ್ ಮಾಡಿ ವಾಟ್ಸ್‌ಆ್ಯಪ್. ಸೊ, ಸಿಂಪಲ್ ಆಗಿ ವಾಟ್ಸ್‌ಆ್ಯಪ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಕೆಲವೊಂದು ಪ್ಲಗಿನ್ಸ್‌ಗಳು ನೋಡೋದಕ್ಕೆ ಸಿಗುತ್ತೆ. ಸೊ, ಇದರಲ್ಲಿ ನಿಮಗೆ ಯಾವುದಪ್ಪ ಅಂತಂದ್ರೆ ಯಾವ್ದು ಬೇಕಾದ್ರೂ ಇನ್‌ಸ್ಟಾಲ್ ಮಾಡ್ಕೋಬಹುದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ, ನಾನೇನು ಮಾಡ್ತೀನಿ, ಜಾಯಿನ್ ಚಾಟ್ ಅಂತ ಒಂದು ಇದೆ. ಅದನ್ನ ಇನ್‌ಸ್ಟಾಲ್ ಮಾಡ್ಕೋತೀನಿ. ಸೊ, ಇನ್‌ಸ್ಟಾಲ್ ಮಾಡಿಕೊಂಡು ಡೈರೆಕ್ಟಾಗಿ ಆಕ್ಟಿವೇಟ್ ಮಾಡ್ಕೋತೀನಿ. ಸೊ, ಕೆಲವೊಂದು ಸೆಟ್ಟಿಂಗ್ಸ್ ಬರುತ್ತೆ. ಆ ಸೆಟ್ಟಿಂಗ್ಸ್‌ಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ, ಸಿಂಪಲ್ ಆಗಿ ಆಕ್ಟಿವೇಟ್ ಮಾಡ್ಕೋತೀನಿ. ಸೊ, ಆಕ್ಟಿವೇಟ್ ಆದಮೇಲೆ ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್‌ಗಳು ಓಪನ್ ಆಗುತ್ತೆ. ಸೊ, ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ನಂಬರನ್ನು ಹಾಕಿ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಒಂದು ಟೆಕ್ಸ್ಟ್ ಹಾಕಬೇಕು ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಸೊ, ಇಲ್ಲಿ ನೋಡ್ಬೋದು ಆಲ್ರೆಡಿ ಇಲ್ಲಿ ಬಂದಿದೆ. ಸೊ, ನಾನು ಇದನ್ನೇ ಇರಲಿ ಅಂತ ಕಂಟಿನ್ಯೂ ಮಾಡ್ತೀನಿ. ಅದಾದ ಮೇಲೆ ಸೊ, ಸಿಂಪಲ್ ಮತ್ತೆ ಇದು ಹಾಗೆ ಇರಲಿ, ಕಾಲ್ ಟು ಆಕ್ಷನ್ ಕೂಡ ಹಾಗೆ ಇರಲಿ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಅದಾದ ಮೇಲೆ ನೋಡ್ಬೋದು ಸೆಂಡ್ ಟಿಪ್ಸ್ ಟು ಇಂಪ್ರೂವ್ ಯುವರ್. ಸೊ, ಇನ್ ಕೇಸ್ ನಿಮಗೆ ಇಮೇಲ್ ಬೇಕಂತಂದರೆ ಹಾಕ್ಬೋದು. ಸೊ, ನಾನು ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಸೊ, ಗೋ ಟು ಜಾಯಿನ್ ಚಾಟ್ ಸೆಟ್ಟಿಂಗ್ಸ್ ಮೇಲೆ ತಿರ್ಗಾ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಬಂದ್ಬಿಟ್ಟಿದೆ. ಇಲ್ಲಿ ನಿಮಗೆ ಯಾವ ಥರ ಒಂದು ಐಕಾನ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಇಮೇಜ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ, ಟೂಲ್ ಟಿಪ್ ಏನಾದರೂ ಇತ್ತಂತಂದರೆ ಹಾಕ್ಬೋದು. ನಿಮಗೆ ಯಾವ ಪೊಸಿಷನಲ್ಲಿ ಬೇಕು, ಸ್ಕ್ರೀನಲ್ಲಿ ಲೆಫ್ಟಲ್ಲಿ ಬೇಕಾ ರೈಟಲ್ಲಿ ಬೇಕಾ ಅಂತ ಅದನ್ನು ನೀವು ಹಾಕೋಬೋದು. ಬಟನ್ ಡಿಲೇ 3 ಸೆಕೆಂಡ್ಸ್ ಇದೆ. ಸೊ, ಓಕೆ. ಮೊಬೈಲ್ ಓನ್ಲಿ, ಸೊ ಅದನ್ನು ನೀವು ಮಾಡ್ಕೋಬೋದು. ಆನ್ ಡೆಸ್ಕ್ಟಾಪ್, ಸೊ ಈ ಥರ ನಿಮಗೆಲ್ಲ ಕೇಳುತ್ತೆ. ಅದನ್ನೆಲ್ಲ ನೀವು ಸೆಟ್ಟಿಂಗ್ಸನ್ನು ಮಾಡಿಕೊಂಡು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ, ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದರೆ ಡೈರೆಕ್ಟಾಗಿ ನಮ್ಮ ವಾಟ್ಸಪ್ ಇಲ್ಲಿ ನಮ್ಮ ವೆಬ್ಸೈಟ್‌ಗೆ ತೋರಿಸುತ್ತೆ. ಸೊ, ನನ್ನ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ, ಸಿಂಪಲ್ ಓಪನ್ ಮಾಡಿ ಆದಮೇಲೆ ನಿಮಗೆ ರೈಟ್ ಅಥವಾ ಲೆಫ್ಟಲ್ಲಿ ಎಲ್ಲೋ ಒಂದು ಕಡೆ ತೋರಿಸುತ್ತೆ. ಸೊ, ನೋಡ್ಬೋದು ವಾಟ್ಸಪ್ ಐಕಾನ್ ಇಲ್ಲಿ ನಮಗೆ ಬಂದಿದೆ. ಸೊ, ಯಾರಾದರೂ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಒಂದು ಏನಪ್ಪ ಅಂತಂದರೆ ಚಾಟನ್ನು ಇಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಸೊ, ಸಿಂಪಲ್ ಆಗಿ ಈ ರೀತಿಯಾಗಿ ನಿಮ್ಮ ವಾಟ್ಸಪ್ಪನ್ನು ನೀವು ಏನಪ್ಪ ಅಂದರೆ ಲಿಂಕ್ ಮಾಡ್ಕೋಬೋದು ನಿಮ್ಮ ವೆಬ್ಸೈಟ್ ಅಥವಾ ಬ್ಲಾಗ್ಗೆ. ಸೊ, ಸಿಂಪಲ್ ವಿಡಿಯೋ ಅಂತಲೇ ಹೇಳ್ಬೋದು. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.